ಸೆಕೆಂಡ್ PUC ಪೊಲಿಟಿಕಲ್ ಸೈನ್ಸ್. ಯಾರಿನ್ನೂ ಏನು ಓದಿಲ್ಲ, ವಾರ್ಷಿಕ ಪರೀಕ್ಷೆಗೆ ನಾನು ಕೊಡ್ತಕ್ಕಂಥ MCQ ಆಗಿರ್ಬೋದು, ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ, 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 5 ಮತ್ತು 10 ಅಂಕದ ಪ್ರಶ್ನೆ, ಫಿಕ್ಸ್ ಪ್ರಶ್ನೆ ವಿತ್ ಆನ್ಸರನ್ನು ಇದೇ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ವಿಡಿಯೋ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆ್ಯಂಡ್ ಜೆನ್ಯೂನ್ ಆಗಿದೆ. ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಾನು ಎಷ್ಟು ಕ್ವಶನ್ ಮತ್ತು ಆನ್ಸರನ್ನು ಕೊಟ್ಟಿದ್ದೀನಿ ಅಷ್ಟನ್ನು ಮಾತ್ರ ಮಾಡಿದರೆ 80 ಔಟ್ ಆಫ್ 80 ಸ್ಕೋರ್ ಮಾಡುವಲ್ಲಿ ನಿಮ್ಮನ್ನು ಯಾರೂ ಕೂಡ ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ನಡೀರಿ ವಿಡಿಯೋನ ಶುರು ಮಾಡೋಣ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆಗಿ. ಎಲ್ಲ ರೀತಿ PDF ನೋಟ್ಸ್, ನಿಮ್ಗೆ ಏನಾದರೂ ಕ್ವಶನ್ ಇದ್ದರೆ ನೀವು ನನ್ನಲ್ಲಿ ಕೇಳ್ಬೋದು. ನಡೀರಿ ಸ್ಟಾರ್ಟ್ ಮಾಡೋಣ. ಈಗ ಇಂಪಾರ್ಟೆಂಟ್ MCQ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ, 1, 2, 5, 10 ಎಲ್ಲ ಚರ್ಚೆ ಮಾಡ್ತಾ ಇದ್ದೇನೆ ವಿತ್ ಆನ್ಸರ್. ಮರು ಮತದಾನ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡಲು ಯಾವ ಹೇಳಿಕೆ ಸರಿ? ಮತದಾನದ ಸಮಯದಲ್ಲಿ ಮತಯಂತ್ರದ ನಾಶ, ಈ ರೀತಿ ಆನ್ಸರ್ ಇದೆ. ಅದಾದ ನಂತರ ಎರಡನೇದು ಇಲ್ಲೊಂದಿದೆ. ಇವೆಲ್ಲದಕ್ಕೂ ಆನ್ಸರ್ ಏನಂದ್ರೆ ಯಾವ ಹೇಳಿಕೆ ಸರಿ ಅಂದ್ರೆ ಇಲ್ಲಿದೆ ನೋಡಿ. ನೆಕ್ಸ್ಟ್ ಅದಾದ ನಂತರ ವಿಶ್ವ ಪರಿಸರ ದಿನಾಚರಣೆಯನ್ನು ಈ ದಿನದಿಂದ ಜೂನ್ 5 ಲಿಬಿಯಾದ ನಿರಂಕುಶಾಧಿಕಾರಿ ಮೊಹಮ್ಮದ್ ಗಡಾಫಿ ಅಂತಾರೆ, ಮ್ಯೂಮರ್ ಗಡಾಫಿ ಅಂತಾರೆ. ಎಲ್ಲ ಒಂದೊಂದು ಬುಕ್ಕಲ್ಲಿ ಒಂದೊಂದಿದೆ, ಇದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಚಿತ್ರ ನೋಡಿ ಏನು ಅನ್ಸುತ್ತೆ, ಇದು ವಿಶ್ವಸಂಸ್ಥೆ. ನೆಕ್ಸ್ಟ್ ಮುಂದೆ ಹೋಗೋಣ. ಅದಾದ ನಂತರ ಕೆಳಗೆ ನೀಡಿರ್ತಕ್ಕಂಥ ಹೇಳಿಕೆ ಸೂಕ್ತ ಯಾವುದು? ಜವಾಹರ್ಲಾಲ್ ನೆಹರು ಚೌನ್ ಎನ್ ಲಾಯ್ ಪಂಚಶೀಲ ತತ್ವಕ್ಕೆ ಸಹಿ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಡ್ಯಾಶ್ ರವರು ತಾವು ಆಯ್ಕೆ, ಡ್ಯಾಶ್ ರವರು ಅಂದ ತಕ್ಷಣನೇ ಆನ್ಸರ್ ಏನಿದೆ ನೋಡ್ತಾ ಹೋಗೋಣ. ಒಂದು ನಿಮಿಷ. ಡ್ಯಾಶ್ ರವರು ತಾವು ಆಯ್ಕೆ ಆಗಿ ಹೋದ ತಕ್ಷಣ, ಅಂದ್ರೆ ಆಯ್ಕೆಯಾಗಿ ಬಂದ ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆಯನುಸಾರ ಶಾಸನಸಭಾ ಸದಸ್ಯತ್ವ ಕಳೆದುಕೊಳ್ಳುವುದಿಲ್ಲ. ಡ್ಯಾಶ್ ಅಂದ್ರೆ ಸ್ಪೀಕರ್. ಅದಾದ ನಂತರ ಇಲ್ಲಿ 7ನೇ ಪ್ರಶ್ನೆಗೆ ಉತ್ತರ 2002. ಇಲ್ಲಿ 8ನೇದಕ್ಕೆ LA ಕಾಪ್ಮೆನ್. ಅದಾದ ನಂತರ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತಂದ್ರೆ ದಿ ಹೆಗ್ ನಲ್ಲಿದೆ. CHGOM ನ ನಾಯಕತ್ವ ಇಂಗ್ಲೆಂಡ್ ದೇಶ ವಹಿಸಿತ್ತು. ಉತ್ತರಗಳನ್ನ ಆಲ್ರೆಡಿ ಕೊಟ್ಟಿದ್ದೀನಿ. ಬೌಂಡ್ರಿ ಕಮಿಷನ್ ಇಲ್ಲಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಮಸೂರಿ. ಅದಾದ ನಂತರ ಭಯೋತ್ಪಾದನೆ ಅಂದ ತಕ್ಷಣ ಟೆರರ್. ಇಲ್ಲಿ ನೆಕ್ಸ್ಟ್ ಇನ್ನೊಂದೇನಿದೆ, ವಿಶ್ವಸಂಸ್ಥೆ ಸ್ಥಾಪನೆ. ಮೂಕನಾಯಕ ಅಂದ ತಕ್ಷಣ BR ಅಂಬೇಡ್ಕರ್. ಆನ್ಸರ್ನ ಇಲ್ಲಿ ಕೊಟ್ಟಿದ್ದೀನಿ. 1 ಅಂಕದ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 1 ಅಂಕದ ಯಾವ್ಯಾವ ಪ್ರಶ್ನೆ ಇದೆ ಇಲ್ಲಿ, ಈ ಒಂದು ವಿಡಿಯೋ ಸಾಕ್ರಿ ನಿಮಗೆ. ಈ ವಿಡಿಯೋ ನೋಡಿದ್ರೆ ಸಾಕು 80ಕ್ಕೆ 80 ಅಂಕ ನೀವು ಸುಲಭವಾಗಿ ಗಳಿಸ್ತೀರಾ. ಇದು ನನ್ನ ಪ್ರಾಮಿಸ್, ನನ್ನ ಒಂದು ಭರವಸೆ. ಆಪರೇಷನ್ ಪೋಲೋ ಅಂತಂದ್ರೆ ಏನು? ಪಶ್ಚಿಮ ಘಟ್ಟ ಚಳವಳಿಯಿಂದ ಪ್ರಾರಂಭ ಮಾಡಿದವರು ಯಾರು? ಆನ್ಸರ್ ಇದೆ, ನೋಡ್ತಾ ಹೋಗಿ. ಅದಾದ ನಂತರ ಜಿಲ್ಲೆಯಲ್ಲಿ ಮಾನವನ ಹಕ್ಕುಗಳನ್ನು ರಕ್ಷಿಸುವ ಮುಖ್ಯಸ್ಥರು ಯಾರು? ಜಿಲ್ಲಾಧಿಕಾರಿಗಳು. LAC ಅಂತಂದ್ರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಈ ರೀತಿ ಸ್ಪೆಲ್ಲಿಂಗ್ ಬರ್ಲಿಕ್ಕೆ ಬರಲ್ಲ, ಓಕೆ, ಈ ರೀತಿ ಬರ್ಬಿಡೋಣ ಅಷ್ಟೇ. ಬಂದು ಅಂದ್ರೆ ಶೇಖ್ ಮುಜಫರ್ ರಹಮಾನ್ ಅಂತ ಇದೆ, ಮುಜಫರ್ ರಹಮಾನ್ ಅಂತ ಇದೆ. ಒಂದೊಂದು ಬುಕ್ಕಲ್ಲಿ ಒಂದೊಂದು ತರ ಸ್ಪೆಲ್ಲಿಂಗ್ ಇದೆ ಅಷ್ಟೇ. ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನ ನೋಡೋದಾದ್ರೆ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸಬೇಕು ಅಂದ್ರೆ ಏನು? ಇಲ್ಲಿದೆ ಆನ್ಸರ್, ಓದ್ತಾ ಹೋಗಿ. ಕೊಟ್ಟಿದ್ದೇನೆ ಆನ್ಸರ್ ನಾನು ಅಷ್ಟೇ. ಕೇಂದ್ರ ಇಲ್ಲಿ ನೆಕ್ಸ್ಟ್ ಕೇಂದ್ರ ಸೇವೆಗಳ 2 ಉದಾಹರಣೆಯನ್ನು ಕೊಡಿ ಅಂತ ಇದೆ. ಭಾರತದ ಅಂಚೆ ಸೇವೆ ಆಗಿರ್ಬೋದು, ಭಾರತೀಯ ವಿದೇಶಾಂಗ ಸೇವೆ ಅಂತ ಇರ್ಬೋದು, IAS, IFS, IRS ಯಾವ್ದಾದ್ರು ಬರ್ಕೊಳ್ಳಿ. ನಾನು ಇದನ್ನು ಕೊಟ್ಟಿದ್ದೀನಿ ಅಷ್ಟೇ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಪದಚ್ಯುತಿ ವಿಧಾನ ಬರೆದಿದ್ದೀನಿ. ಸುಪ್ರೀಂ ಕೋರ್ಟ್ ವಿಚಾರಣೆ ಮುಗಿದ ನಂತರ ರಾಷ್ಟ್ರಪತಿ ಆದೇಶದ ಮೇರೆಗೆ ಮಾತ್ರ ಅವ್ರನ್ನ ಇದು ಮಾಡ್ಬೋದು, ವಜಾ ಮಾಡ್ಬೋದು. ಅಂಬೇಡ್ಕರ್ ಅವರು 3 ಜನಪ್ರಿಯ ಶಿಕ್ಷಣ ಸಂಘಟನೆ ಹೋರಾಟ. ಅದಾದ ನಂತರ ನೆಕ್ಸ್ಟ್ ಕೆಳಗಿನ ಚಿತ್ರವನ್ನು ಉಲ್ಲೇಖಿಸಿ ಶಿಕ್ಷಣದ ಕಡ್ಡಾಯ ಅರ್ಥವನ್ನು ಬರೆಯಿರಿ. ಇಲ್ಲೊಂದು ಚಿತ್ರ ಆಯ್ತು, ಅದನ್ನು ತೆಗೆದಿದ್ದೀವಿ. ಇಲ್ಲಿದೆ ಆನ್ಸರ್, ಓಕೆ ಅಷ್ಟೇ. NDA ಮೈತ್ರಿಕೂಟದ 2 ರಾಜಕೀಯ ಪಕ್ಷ BJP, TDP, JDU. ನೆಕ್ಸ್ಟ್ ಮುಂದೆ ಹೋಗೋದಾದ್ರೆ ಅಂತಾರಾಷ್ಟ್ರೀಯ ಸಂಬಂಧವನ್ನು ವ್ಯಾಖ್ಯಾನಿಸಿ. ಇಲ್ಲಿ ಕೊಟ್ಟಿದ್ದೇನೆ. ನೆಕ್ಸ್ಟ್ ಇದೆ 5 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನ ನಾನಿಲ್ಲಿ ಒಂದೊಂದಾಗಿ ನೋಡ್ತಾ. ಪೆರೆಸ್ಟ್ರೋಯ್ಕ್ ಮತ್ತು ಗ್ಲಾಸ್ನಾಸ್ಟ್ ಅಂದ್ರೆ ಏನು? ಪೆರೆಸ್ಟ್ರೋಯ್ಕ್ ಅಂತಂದ್ರೆ ಪುನರಚನೆ, ಗ್ಲಾಸ್ನಾಸ್ಟ್ ಅಂದ್ರೆ ಮುಕ್ತತೆ. ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆ. ಯಾವ್ಯಾವ ಕ್ವಶನ್ ಕೊಡ್ತೀನಿ ಎಲ್ಲ ಫಿಕ್ಸ್ ಪ್ರಶ್ನೆ ಆಗಿರುತ್ತೆ, ನೆಗ್ಲೆಕ್ಟ್ ಮಾಡುವಂತಿಲ್ಲ, ಓದಲೇಬೇಕು. 5 ಅಂಕದ ಪ್ರಶ್ನೆಗಳನ್ನ ಯಾವ್ಯಾವ ಫಿಕ್ಸ್ ಅಂತ ನೋಡ್ತಾ ಹೋಗೋಣ. ಈಗ ಜುನಾಗಢ ಹೈದರಾಬಾದ್ ಕಾಶ್ಮೀರ ವಿಲೀನದ ಕುರಿತು ಬರೆಯಿರಿ. ಜುನಾಗಢದ ಉದಾಹರಣೆ, ಹೈದರಾಬಾದ್ ಉದಾಹರಣೆಯಲ್ಲಿ ಕೆಳಗಿದೆ. ಆನ್ಸರ್ ಕಾಶ್ಮೀರದ ಬಗ್ಗೆ, ಕಾಶ್ಮೀರ ಇಲ್ಲಿದೆ ಆನ್ಸರ್. ಇದನ್ನು ನೀವು ನೋಡ್ತಾ ಹೋಗಬೇಕಾಗುತ್ತೆ. ಇಂಪಾರ್ಟೆಂಟ್ ಇವೆಲ್ಲ ಕ್ವಶನ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಆಧಾರವಾಗಿರಬೇಕೆಂಬ ಕಾರಣಗಳನ್ನು ನೀಡಿ. ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆ. ಆನ್ಸರ್ ಇದೆ, ಇಲ್ಲಿದೆ ಆನ್ಸರ್. ಮುಖ್ಯ ಕಾರ್ಯದರ್ಶಿ 2 ಕಾರ್ಯಗಳನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ಬರೆಯಿರಿ. ಇದಂತೂ ನೀವು ಕಣ್ಣು ಮುಚ್ಕೊಂಡು ಓದಲೇಬೇಕು. 5 ಅಥವಾ 10ಕ್ಕೆ ಫಿಕ್ಸ್. ಇದು 10 ಅಥವಾ 5 ಅಂಕಕ್ಕೆ ಫಿಕ್ಸ್, ನೆನ್ಪಿಟ್ಕೊಂಡ್ಬಿಡಿ. ಜನತೆಯ ಬೆಂಬಲ, ಉತ್ತಮ ಆಡಳಿತ, ಸಮರ್ಥ ನಾಯಕತ್ವ, ರಾಜಕೀಯ ಸಂಸ್ಕೃತಿ. ಉತ್ತಮ ನಾಯಕತ್ವ ಅಂತಾನು ಬರ್ತದೆ. ಅಧಿಕಾರದ ಹಂಚಿಕೆ 5 ಬರಿಬೇಕು. 10 ಮಾರ್ಕ್ಸಿಗೆ ಕೇಳಿದಾಗ 10 ಪಾಯಿಂಟ್ ಬರೀರಿ. 5 ಮಾರ್ಕ್ಸಿಗೆ ಕೇಳಿದಾಗ 5 ಪಾಯಿಂಟ್ ಬರೀರಿ. 5 ಹಾಕಿದ್ದೀನಿ ಇಲ್ಲಿ. 10 ಮಾರ್ಕ್ಸಿಗೆ ಅಂದ್ರೆ 10 ಪಾಯಿಂಟ್ ಬರೀಲೇಬೇಕಾಗುತ್ತೆ. ಅಸ್ಮಿತೆ ರಾಜಕಾರಣದ ಉದಯಕ್ಕೆ ಕಾರಣವಾಗ್ತಕ್ಕಂಥ ಅಂಶಗಳು. ಆನ್ಸರ್ ಅನ್ನು ಕೊಟ್ಟಿದ್ದೀನಿ, ನೋಡ್ತಾ ಹೋಗ್ಬೇಕಷ್ಟೇ. ನೀವು ಇದನ್ನೇ ಬರಿಬೇಕು ಆನ್ಸರ್.
ಅಂದ್ರೆ 80ಕ್ಕೆ 80 ಆಗುತ್ತೆ. ಯುವಜನಾಂಗವು ಭ್ರಷ್ಟಾಚಾರದ ವಿರುದ್ಧ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವರು ಎಂಬುದನ್ನು ಈ ಚಿತ್ರ ವೀಕ್ಷಿಸಿ ಸಮರ್ಥಿಸಿ. ಇಲ್ಲೇ ಕೊಟ್ಟಿದೆ, ನೋಡೋಣ ಅಷ್ಟೇ. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ವಿವರಿಸಿ ಕೊಟ್ಟಿದ್ದೀನಿ. ಆನ್ಸರ್ ಓದ್ತಾ ಹೋಗಿ. ಅದರದ್ದು ಏನು ವಿವರಣೆ ಇರುತ್ತಲ್ಲ, 2-3 ಲೈನ್, ಅದನ್ನು ವಿವರಣೆಯನ್ನು ಕೊಟ್ಟಿದ್ದೀನಿ. ವಿವರಣೆಯನ್ನು ನೋಡ್ತಾ ಹೋಗಬೇಕು. ವಿಡಿಯೋನ ಕೊನೆ ತನಕ ನೋಡುವಂಥ ಕೆಲಸ ಮಾಡಿ. ನೀವು ಫಸ್ಟ್ ಕೆಲಸ ಮಾಡಲೇಬೇಕಾಗತ್ತೆ, ಅಷ್ಟನ್ನು ನೀವು ಮಾಡಿ. ವಿಶ್ವಶಾಂತಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತದ ಪಾತ್ರವನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ. ಭಾರತ ಮತ್ತು ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆ ಪಾಯಿಂಟನ್ನು ಹಾಕಬೇಕು, ಇವೆಲ್ಲ ಹಾಕಬೇಕು. ಪರಿಸರ ಭಾಗಡಿ 10 ಅಂಕದ ಪ್ರಶ್ನೆಗಳು. ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪ ಫಿಕ್ಸ್ ಪ್ರಶ್ನೆ. ಕಣ್ಣು ಮುಚ್ಕೊಂಡು ಓದಿ. ಇವಾಗಲೇ ನಾನು ಪ್ರಾಮಿಸ್ ಮಾಡ್ತಾ ಇದ್ದೇನೆ, ಇದಂತೂ ಫಿಕ್ಸ್ ಪ್ರಶ್ನೆ. ಸಂವಿಧಾನೇತರ ಬೆಳವಣಿಗೆ, ಬಹುಪಕ್ಷ ಪದ್ಧತಿ ಅಸ್ತಿತ್ವ, 10 ಪ್ರಶ್ನೆ. ಇಲ್ಲಿ ಒಂದು ಕೆಲಸ ಮಾಡಿ, ಏನು ಮಾಡಿ ಅಂತಂದ್ರೆ 12 ಪಾಯಿಂಟ್ ಇದೆ, 10 ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ಸಾಕು. ಇಲ್ಲಾಂದ್ರೆ 12 ನೆನ್ಪಿಟ್ಕೊಳ್ಳಿ. ಯಾವ್ದು 10 ನೆನ್ಪು ಬರುತ್ತೆ ಅಲ್ಲಿ 10 ಬರೆದ್ಬಿಡಿ. ಅದಕ್ಕೆ ಇಲ್ಲಿ ಕೊಟ್ಟಿದ್ದೀನಿ, PTಗೆ ಹಾಕಬೇಕು 10 ಅಂಕದ ಪ್ರಶ್ನೆಗಳಿಗೆ. ಅದಾದ ನಂತರ ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪ ಅಥವಾ ರಾಜಕೀಯ ಪಕ್ಷಗಳ ಕಾರ್ಯಗಳು, ಇವೆರಡರಲ್ಲಿ ಒಂದು ಪ್ರಶ್ನೆ ಫಿಕ್ಸ್. ಕೋಮುವಾದದ ಕಾರಣಗಳು ಮತ್ತು ಅವುಗಳ ಪರಿಹಾರ ಉಪಾಯಗಳನ್ನು ತಿಳಿಸಿ. ಇದು ರಾಷ್ಟ್ರ ನಿರ್ಮಾಣದ ಚಾಪ್ಟರ್ನಲ್ಲಿ ಬರ್ತಕ್ಕಂಥದ್ದು, ತುಂಬಾ ಇಂಪಾರ್ಟೆಂಟ್. ಗೊತ್ತಾಗಿ ಕೋಮುವಾದಕ್ಕೆ ಕಾರಣ ಹಿಂದೂ ಮುಸ್ಲಿಂ ವಾದ ಆಗಿರ್ಬೋದು, ಕೋಮು ಗಲಭೆ ಆಗಿರ್ಬೋದು, ಭಾರತದಲ್ಲಿ ಬ್ರಿಟಿಷರ ನೀತಿ, ಉದಾರೀಕರಣ. ಇಲ್ಲಿ ಬಂತು ನೋಡಿ, ಉದಾರೀಕರಣ, ಖಾಸೀಕರಣ, ಜಾಗತೀಕರಣ, ಈ 3ರಲ್ಲಿ ಒಂದು ಪ್ರಶ್ನೆ ಫಿಕ್ಸ್. ಅದಾದ ನಂತರ 2ನೇ ಅಧ್ಯಾಯದಲ್ಲಿ ಏನು ರಾಜಕೀಯ ಪಕ್ಷಗಳು ಅಥವಾ ಪಕ್ಷ ಪದ್ಧತಿ ಸ್ವಲ್ಪ ಇವೆರಡು ಪ್ರಶ್ನೆಯಲ್ಲಿ ಒಂದು ಫಿಕ್ಸ್. ಅಥವಾ ಮುಂದೆ ಯಾವ ಪ್ರಶ್ನೆ ಬರುತ್ತೆ ಅದೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ತುಂಬಾ ಇಂಪಾರ್ಟೆಂಟ್. ನೀವು ಓದಬೇಕಷ್ಟೇ, ಅಂದಾಗ ಮಾತ್ರ ನಿಮ್ಮ ಸ್ಕೋರ್ 80 ಔಟ್ ಆಫ್ 80 ಆಗುತ್ತೆ. ನಾನಿದ್ದೀನಿ, ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ. ಎಷ್ಟು ಕೊಡ್ತೀನಿ ಅಷ್ಟು ಓದಿದ್ರೆ ಆರಾಮಾಗಿ ಸ್ಕೋರ್ ಮಾಡ್ತೀರಾ ನೀವು. ಅದೇ ಜಾಗತೀಕರಣ, ಖಾಸೀಕರಣ, ಉದಾರೀಕರಣ, ಈ 3ರಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಅಂತ ನೆನ್ಪಿಟ್ಕೊಂಡ್ಬಿಡಿ. ಅವಲ್ಲಿ 2ನೇ ಅಧ್ಯಾಯ ಹೇಳಿದ್ರೆ ಅಲ್ಲಿ 2 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಫಿಕ್ಸ್. ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ ಇದೆ, ಭಾರತದ ವಿದೇಶಾಂಗ ನೀತಿ ಮೂಲ ತತ್ವಗಳನ್ನು ಬರೆಯಿರಿ. ಬರ್ದಿದ್ದೀವಿ, 12 ಪಾಯಿಂಟ್ ಇದೆ, 10 ಬರೀಬೇಕಷ್ಟೇ. ರಾಷ್ಟ್ರ ನಿರ್ಮಾಣದ ಯಾವುದಾದ್ರೂ 2 ಅಡೆತಡೆಗಳನ್ನು ಬರೆಯಿರಿ. ಬಡತನ, ಜನಸಂಖ್ಯಾ ಸ್ಫೋಟ ಹಾಕಿದ್ದೀನಿ, ಅಲ್ಲಿ ಉತ್ತರನೂ ಇಲ್ಲೇ ಇದೆ. ಇಲ್ಲಿ ನೆಕ್ಸ್ಟ್, ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಅಂದ್ರೆ ಜ್ಞಾನೇಶ್ ಕುಮಾರ್. ಈ ಚಿತ್ರದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಶಿಕ್ಷಣವನ್ನು ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿಯನ್ನು ಗುರುತಿಸಿ ಎಂದರೆ ಸಾವಿತ್ರಿಬಾ ಫುಲೆ. ಚಿತ್ರವನ್ನು ನೋಡಿ ಇವ್ರು ಯಾರಂತ ಹೇಳ್ಬೇಕಷ್ಟೇ. ಅದಾದ ನಂತರ ಮೊಹಮ್ಮದ್ ಗಡಾಫಿ ಲಿಬಿಯಾದಲ್ಲಿ 1972ರಲ್ಲಿ ಇದನ್ನು ನಿಷೇಧಿಸಿದರು. ರಾಜಕೀಯ ಪಕ್ಷಗಳು. ಒಂದು ಆನ್ಸರ್ ಅಷ್ಟೇ. ಈ ರೀತಿ ಕ್ವಶನ್ ಅನ್ನು ಕೇಳ್ತಾ ಇರ್ತಾರೆ ಇವರು. ಅಂತಾರಾಷ್ಟ್ರೀಯ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬಳಸಿದವರು ಜೆರೆಮಿ ಬೆಂಥಾಮ್. GHOGM, ಕಾಮನ್ವೆಲ್ತ್ ಹೆಡ್ಸ್ ಆಫ್ ಗವರ್ಮೆಂಟ್ ಮೀಟಿಂಗ್. ಭಾರತದ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ 6 ವರ್ಷ. ರೈತರ ಮೂಲ ಕಸುಬು ಅಂದರೆ ಡ್ಯಾಶ್ ಅಂದರೆ ಕೃಷಿ ರೈತರ ಮೂಲ ಕಸುಬು, ಡ್ಯಾಶ್ ಅಂತಂದರೆ LGBTQ ಅಸ್ಮಿತೆ ರಾಜಕಾರಣವನ್ನು ಶಾಸನಬದ್ಧಗೊಳಿಸಿತು. ಭದ್ರತಾ ಮಂಡಳಿ ಕಾಯಂ ಸದಸ್ಯರ ಸಂಖ್ಯೆ 5. ಇವರಿಗಷ್ಟೇ V2 ಪವರ್ ಇರುತ್ತೆ. ಅದಾದ ನಂತರ ಡ್ಯಾಶ್ ಅಂಜೆಲಾ ಮಾರ್ಕೆಲ್ ರವರು 2013 ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡೆದರು. ನೆಕ್ಸ್ಟ್ ಆನ್ಸರನ್ನು ಇಲ್ಲಿ ಕೊಟ್ಟಿದ್ದೀನಿ. ಬಾಂಬೆ ವಿಭಜನೆ 1920ರಲ್ಲಿ. ಅದಾದ ನಂತರ ಇಲ್ಲಿ CAT ಅಂದರೆ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ. ಉಪ ಅಂದ ತಕ್ಷಣ ನೆಕ್ಸ್ಟ್ ಉಪ ಅಂದರೆ ಕಾನೂನು, ಇಲ್ಲಿದೆ ಕಾನೂನು, ಇಲ್ಲಿದೆ. ಅದಾದ ನಂತರ ಲೀಗ್ ಆಫ್ ನೇಷನ್, ಇದು ಯಾವುದಪ್ಪ ಅಂತಂದರೆ 1920 ಇಲ್ಲಿ ಹಾಕಿದ್ದೀನಿ. ಆನ್ಸರನ್ನು ಇಲ್ಲಿ ಕೊಟ್ಟಿದ್ದೀನಿ. ಯಾವ ರಾಜ್ಯವನ್ನು 2014ರಲ್ಲಿ ವಿಭಜನೆ ಮಾಡಿದ್ರು? ಅಪಿಕೋ ಚಳವಳಿ ಎಲ್ಲಿ ಪ್ರಾರಂಭ ಆಯಿತು? ಪಂಚಮರು ಅಂದ್ರೆ ಯಾರು? ವರ್ಣಭೇದ ನೀತಿ ಅಂದ್ರೆ ಏನು? ಅಲಿಪ್ತ ಚಳವಳಿಯ ಒಬ್ಬ ನಾಯಕ, ಸಂಸ್ಥಾಪಕ ಜವಾಹರ್ಲಾಲ್ ನೆಹರು. 2 ಅಂಕದ ಪ್ರಶ್ನೆಗಳು. ಉಪಚುನಾವಣೆ ಅಂದ್ರೆ ಏನು? ಕಲ್ಯಾಣ ರಾಜ್ಯದ ಪರಿಕಲ್ಪನೆಯು ಆಡಳಿತದ ವ್ಯಾಪ್ತಿಗೆ ಹೆಚ್ಚಿಸಿದೆ, ಇದನ್ನು ಪರಾಮರ್ಶಿಸಿ. ಇಂಪಾರ್ಟೆಂಟ್ ಪ್ರಶ್ನೆ. ಅಖಿಲ ಭಾರತದ ಸೇವೆಗಳೆಂದರೇನು? ಒಂದು ಉದಾಹರಣೆ ಕೊಡಿ. ಈ ರೀತಿ ಪ್ರಶ್ನೆ ಇದೆ, ಇಲ್ಲಿ ಕೊಟ್ಟು ಜ್ಯೋತಿಬಾ ಫುಲೆ. ಉತ್ತಮ ಆಡಳಿತ ಅಂದ್ರೆ ಏನು? ಸಮ್ಮಿಶ್ರ ಸರ್ಕಾರಗಳನ್ನು ಹೊಂದಿರುವ 2 ರಾಷ್ಟ್ರಗಳ ಉದಾಹರಣೆ ಕೊಡಿ. ಯಾವ ಆಧಾರದ ಮೇಲೆ ಶಕ್ತಿ ಬಣಗಳು ವಿಂಗಡಣೆಯಾಗಿವೆ?
ಪಂಚಶೀಲ ಒಪ್ಪಂದಕ್ಕೆ ಒಪ್ಪಂದದ 2 ತತ್ವಗಳು. 5 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿದ್ದೀವಿ. 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಉಪಬಂಧಗಳನ್ನ ವಿವರಿಸಿ. ಕಾಯ್ದೆ ಮುಖ್ಯಾಂಶಗಳಂತ ಇದ್ರು. ಓಕೆ, ಇಲ್ಲಿದೆ, ಬರೀಬೇಕಾಗತ್ತೆ. ಅದೇ ರಾಜ್ಯಗಳನ್ನು ಬರೆಯಿರಿ, ಕೇಂದ್ರಾಡಳಿತ ಪ್ರದೇಶಗಳನ್ನು ಬರೆಯಿರಿ. ರಾಜ್ಯಗಳು ಪ್ಲಸ್ ಕೇಂದ್ರಾಡಳಿತ ಪ್ರದೇಶಗಳು. ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಕುರಿತು ಒಂದು ಟಿಪ್ಪಣಿ ಬರೆದಿದೆ ನೋಡಿ. ಮಹಿಳಾ ಚಳುವಳಿಯ ಕಾರಣಗಳಾವು ಬರೆದಿದೆ, ನೋಡ್ಕೊಂಬಿಡಿ. ಇಂಪಾರ್ಟೆಂಟ್ ಪ್ರಶ್ನೆ. ಎಷ್ಟು ಕ್ವಶನ್ಸ್ ಇಂಪಾರ್ಟೆಂಟ್ ಅಂತ ಹೇಳಿದೀನಿ, ಅವು ಅಷ್ಟು ಓದಲೇಬೇಕಾಗುತ್ತೆ. ನೀವು ವಿಡಿಯೋನ ಕೊನೆ ತನಕ ನೋಡಿದ್ರೆ ಅಷ್ಟೇ ನಿಮ್ಗೆ ಅರ್ಥ ಆಗೋದು. ಲಿಟ್ರಲಿ ನೀವು ಕೂತ್ಕೊಂಡು ವರ್ಕ್ ಮಾಡ್ಬೇಕಷ್ಟೇ. ಭಾರತದ ಸಂವಿಧಾನದಲ್ಲಿ ಅಧಿಕಾರ ವಿಕೇಂದ್ರೀಕರಣವನ್ನು ವಿವರಿಸಿ. ಭ್ರಷ್ಟಾಚಾರವನ್ನು ಯುವಜನತೆಗೆ ಹೇಗೆ ತಡೆಗಟ್ಟಬಲ್ಲರು? ವಿಶ್ವಸಂಸ್ಥೆಯ ಜಯೋದ್ದೇಶಗಳಾವು ಬರ್ತಿದೆ. ಭಾರತ ಆಸಿಯಾನ್ 5 ಸಹಕಾರ ಕ್ಷೇತ್ರಗಳನ್ನು ವಿವರಿಸಿ. ಹೇಳಿದ್ದೆ, ರಾಜಕೀಯ ಪಕ್ಷಗಳ ಕಾರ್ಯಗಳನ್ನ ಬರೆಯಿರಿ. ರಾಜಕೀಯ ಪಕ್ಷಗಳ ಕಾರ್ಯ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಅದಾದ ನಂತರ ಪೀಠಿಕೆ ಉಪಸಂಹಾರ ಹಾಕಬೇಕು, ಪೀಠಿಕೆ ಅರ್ಥ ಎಲ್ಲ ಹಾಕಿದ್ದೀನಿ. ನೀವು ಜಸ್ಟ್ ಇದನ್ನು ಫಾಲೋ ಮಾಡಿದ್ರೆ ಅಷ್ಟು ಸಾಕು. ನೀವು ಇದನ್ನ ಇಷ್ಟು ಫಾಲೋ ಮಾಡಿದ್ರೆ ಸಾಕು ಅಷ್ಟೇ. ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಒಂದು ಗಂಡಾಂತರ ಬರ್ಕೊಂಬಿಡಿ. ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಪ್ರಶ್ನೆ ಹೇಳ್ತೀನಿ ಅಷ್ಟು ಪ್ರಶ್ನೆಯನ್ನು ನೀವು ವಿತ್ ಆನ್ಸರನ್ನು ಕೊಡ್ತಾ ಇದ್ದೇನೆ, ಎಲ್ಲ ಓದ್ತಾ ಹೋಗ್ಬೇಕು ನೀವು ಇಲ್ಲಿ. ಜಾಗತೀಕರಣದ ಅರ್ಥ ರಾಜಕೀಯ ಪರಿಣಾಮ. ಮಹತ್ವ, ಅರ್ಥ, ಮಹತ್ವ, ರಾಜಕೀಯ ಪರಿಣಾಮ. ಖಾಸೀಕರಣ, ಉದಾರೀಕರಣ, ಜಾಗತೀಕರಣ, ಈ 3ರಲ್ಲಿ ಒಂದು ಬರಲೇಬೇಕು, ಫಿಕ್ಸ್ ಅದು. ಇಷ್ಟು ನಾನು ಯಾವ್ಯಾವ ಕ್ವಶನ್ ಅನ್ನು ಹೇಳ್ತಾ ಇದ್ದೀನಿ ಅವಷ್ಟನ್ನು ನೀವು ಓದಲೇಬೇಕಾಗುತ್ತೆ. ರಾಜಕೀಯ ಪರಿಣಾಮ. ಇಲ್ಲಿ ನೆಕ್ಸ್ಟ್ ಕ್ವಶನ್, ಭಾರತ ಮತ್ತು ಸೋವಿಯತ್ ರಷ್ಯಾ ದೇಶಗಳ ನಡುವಿನ ಸಂಬಂಧವನ್ನು ವಿವರಿಸಿ. ಕೊಟ್ಟಿದ್ದೀನಿ ಕ್ವಶನ್, ನೋಡ್ತಾ ಹೋಗಿ. ಪ್ರಶ್ನೆ ಪತ್ರಿಕೆ ಮತ್ತೆ ರಿಪೀಟ್ ಆಗಿದೆ. ಅದೇ ರಿಪೀಟ್ ಆಗಿದೆ. ಇದನ್ನು ಸ್ವಲ್ಪ ನೋಡೋಣ. ಇದನ್ನು ಬಿಟ್ಟು ಹಾಕೋಣ ಈಗ ಸದ್ಯ. ಎಲ್ಲ ಪ್ರಶ್ನೆಗಳನ್ನು ನೋಡಿದ್ದೀವಿ, ಬಟ್ ನೆಕ್ಸ್ಟ್ ಇಲ್ಲೆಲ್ಲ ಕ್ವಶನ್ಸ್ ಇದೆ. ಒಂದೊಂದಾಗಿ ನೋಡ್ತಾ ಹೋಗ್ಬೇಕು ನೀವು. ಈಗ ಎಲ್ಲ ಆನ್ಸರನ್ನು ಕೊಟ್ಬಿಟ್ಟಿದ್ದೀನಿ. ಆನ್ಸರ್ ಇಲ್ಲೇ ಇದೆ, ನೀವೇ ನೋಡಿ. ಕ್ವಶನ್ಸನ್ನು ನೋಡಿ. ಬಾಂಗ್ಲಾದೇಶ ಎಂದು ಜನ್ಮಿಸಿತು ಅಂದರೆ 1971. ಕ್ವಶನ್ ವಿತ್ ಆನ್ಸರ್ ಇಲ್ಲಿ ಕೊಟ್ಟಿದ್ದೀನಿ, ನೀವು ಒಂದೊಂದಾಗಿ ನೋಡ್ತಾ ಹೋಗ್ಬೇಕಷ್ಟೆ. ಪಟೇಲ್ ಸ್ಕೀಮ್ ಅಂತಂದ್ರೇನು? ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನ ವಿವರಿಸಿ. ಮಹಿಳಾ ಚಳವಳಿಯ ಕಾರಣಗಳನ್ನ ತಿಳಿಸಿ. 86ನೇ ಸಂವಿಧಾನದ ತಿದ್ದುಪಡಿ ಅಲ್ಲಿದೆ ಆನ್ಸರ್. ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ಕಾರಣಗಳು. ಇಲ್ಲಿ ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಅದರ ಕಾರ್ಯಗಳಂತ ಕೇಳಿದ್ದಾರೆ 10 ಅಂಕದ ಪ್ರಶ್ನೆಗಳಿಗೆ. ಇದು ಒಂದು ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಂಡ್ಬರೋಣ. ಇದೊಂದು ಸಮಾರೋಪ.
ರಾಷ್ಟ್ರ ನಿರ್ಮಾಣಕ್ಕೆ ಆಗುವ ಅಡಚಣೆಗಳು ಮತ್ತು ಪರಿಹಾರ ಉಪಾಯಗಳು. ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳನ್ನ ಕೊಟ್ಟಿದೆ. ಬಡತನ, ಜನಸಂಖ್ಯಾ ಸ್ಫೋಟ, ಪ್ರಾದೇಶಿಕ ಅಸಮತೋಲನ. ಕ್ವಶನ್ ಇಲ್ಲೆಲ್ಲ ಇದೆ ನೋಡ್ತಾ ಹೋಗಿ. ಜಾಗತೀಕರಣದ ಅರ್ಥ, ಮಹತ್ವ, ರಾಜಕೀಯ ಪರಿಣಾಮ ಕೊಟ್ಟಿದ್ದೀನಿ ನೋಡಿ. ಅವೇ ಪ್ರಶ್ನೆ. ಭಾರತದ ವಿದೇಶಾಂಗ ನೀತಿ ಮೂಲ ತತ್ವಗಳು. ಇದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು. ಇಂಪಾರ್ಟೆಂಟ್ 5, 10, 2, 1 MCQ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ. ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತದೆ. ಧನ್ಯವಾದ ಸ್ನೇಹಿತರೆ.